ನಾಡಿಗೆ ನಾಡೆ ಹೊಸ ವರ್ಷದ ಸಂಭ್ರಮದಲ್ಲಿದ್ದಾಗ ಈ ಮನೆಯಲ್ಲಿ ಸೂತಕದ ವಾತಾವರಣ ನಿರ್ಮಾಣವಾಗಿತ್ತು. ಬೆಳ್ಳಂಬೆಳಗ್ಗೆ ಯಮರೂಪಿಯಾಗಿ ಬಂದ ಕಾರೊಂದು ಇವರ ಜೀವವನ್ನ ಪಡೆದಿದೆ. ಅಷ್ಟಕ್ಕೂ ಅವರಿಗೆ ಏನಾಯಿತು, ಎಲ್ಲಾಯಿತು ಎಂಬುದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಕಣ್ಣೀರ ಕಟ್ಟೆಯೇ ಹೊಡೆದಿದೆ. ಆಸ್ಪತ್ರೆ ತುಂಬೆಲ್ಲ ಚೀರಾಟ ಹೇಳತೀರದಾಗಿದೆ. ಆಕ್ರಂದನ ಮುಗಿಲು ಮುಟ್ಟಿದೆ. ಹೊಸ ವರ್ಷ ಬದುಕಿನಲ್ಲಿ ಯಮನಂತೆ ಕಾಡಿ ಮನೆಯೇ ಮಸಣವಾಗಿದೆ. ಹೊಸ ವರ್ಷದ ಹೊಸ್ತಿಲಲ್ಲೇ ಭೀಕರ ಅಪಘಾತ. ಚಾಲಕನ ಆಯ ತಪ್ಪಿ ಕಾರು ಪಲ್ಟಿ, ಮಹಿಳೆ ಸಾವು. ಈ ಮನಕಲಕುವ ದೃಶ್ಯಗಳು ಕಂಡುಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲೇ. ಹೊಸ ವರ್ಷದ ಸಂಭ್ರಮದಲ್ಲಿದ್ದ ಮನೆಯವರಿಗೆ ಬರಸಿಡಿಲು ಹೊಡೆದಂತ ಆಘಾತ ಕ್ಷಣಾರ್ಧದಲ್ಲಿ ಬಂದೊದಗಿತ್ತು. ಕುಣಿಗಲ್ ಕಡೆಯಿಂದ ಬೆಂಗಳೂರಿಗೆ ಬರುತ್ತಿದ್ದ ಕಾರೊಂದು ಲೆಕ್ಕೇನಹಳ್ಳಿ ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಬೈಕ್ಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ಅಶ್ವಿನಿ ಸ್ಥಳದಲ್ಲಿ ಸಾವನ್ನಪ್ಪಿದ್ದು, ಮೂವರಿಗೆ ಗಂಭೀರ ಗಾಯಗಳಾಗಿವೆ. ಬೆಳಗ್ಗೆ ಲಕ್ಕೇನಹಳ್ಳಿ ನಿವಾಸಿ ರಮೇಶ್, ಪತ್ನಿ ಅಶ್ವಿನಿ ಹಾಗೂ ಇಬ್ಬರು ಮಕ್ಕಳು ಬೈಕ್ನಲ್ಲಿ ತೆರಳುತ್ತಿದ್ರು. ಕಾರು ಗುದ್ದಿದ್ದ ರಭಸಕ್ಕೆ ಬೈಕ್ನಲ್ಲಿದ್ದ ದಂಪತಿ ಹಾಗೂ ಮಕ್ಕಳು ಕೆಳಕ್ಕೆ ಬಿದ್ದಿದ್ದು, ಪತ್ನಿ ಅಶ್ವಿನಿ ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟಿದ್ದಾರೆ. ಪತಿ ರಮೇಶ್ ಹಾಗೂ 1 ವರ್ಷದ ಗಂಡು ಮಗು ಯುವನ್ ಗಂಭೀರ ಗಾಯಗೊಂಡಿದ್ದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 7 ವರ್ಷದ ಹೆಣ್ಣು ಮಗು ಸಾನ್ವಿ ಪವಾಡ ಸದೃಶದಂತೆ ಅಪಘಾತದಿಂದ ಪಾರಾಗಿದ್ದಾರೆ. ಇನ್ನು ಕಾರಿನಲ್ಲಿದ್ದ ಇಬ್ಬರು ಯುವಕರು ಗಾಯಗೊಂಡಿದ್ದು ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವತ್ತು ಮುಂಜಾನೆ ಫ್ಯಾಮಿಲಿ ಸಮೇತ ರಮೇಶ್ ಫ್ಯಾಮಿಲಿ ಸಮೇತ ನಮ್ಮ ಮೂಡ್ಲುಪಳ್ಳದ ವಾಸಿ ರಮೇಶ್ ಫ್ಯಾಮಿಲಿ ಸಮೇತ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾರೆ. ಮೆಕ್ಕೇನಹಳ್ಳಿ ಹೆಣ್ಣು ಪೋಸ್ಟು ಕುದೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನು ಹೋಗ್ತಿದ್ದಾಗ ಫ್ಯಾಮಿಲಿ ದೇವಸ್ಥಾನಕ್ಕೆ ಅಂತ ತೆರಳುತ್ತಿದ್ದ ವೇಳೆಯಲ್ಲಿ ಈ ಕಾರ್ಗೆ ಟಚ್ ಆಗಿ ಕಾರು ಕೂಡ ಪೂರ್ತಿ ಪಲ್ಟಿಯಾಗಿದೆ. ಪಲ್ಟಿಯಾದಂಥ ಸಂದರ್ಭದಲ್ಲಿ ಈ ಫ್ಯಾಮಿಲಿ ಹೋಗ್ತಿದ್ರು, ಅವ್ರಿಗೆ ತರ್ಚಿದ ಗಾಯ ಆಗಿದೆ. ರಮೇಶ್ಗೆ ಮತ್ತು ಅವರ ಮಕ್ಕಳುಗಳಿಗೆ, ಈ ಅವರ ಮಿಸ್ಸಸ್ಗೆ ಗಂಭೀರವಾಗಿ ಗಾಯ ಆಗಿ ತಲೆಗೆ ಪೆಟ್ಟಾಗಿ ಪಾಪ ಇವತ್ತು ಹೊಸ ವರ್ಷ ದಿವಸ ಈ ರೀತಿ ಒಂದು ಅವಘಡ ಸಂಭವಿಸ್ಬಿಟ್ಟಿದೆ. ನಮಗೂ ಕೂಡ ತುಂಬ ಬೇಸರವಾದ ಸಂಗತಿ. ಏನೇ ಹೇಳಿ, ಹೊಸ ವರ್ಷದ ಸಂಭ್ರಮ ಮೂಡಿದ್ದ ಮನೆಯಲ್ಲಿ ಇದೀಗ ಆಕ್ರಂದನ ಆವರಿಸಿದೆ. ತಾಯಿಯ ಮಾರ್ಗದರ್ಶನದಲ್ಲಿ ಬೆಳೆಯಬೇಕಿದ್ದ ಮಕ್ಕಳು ತಬ್ಬಲಿಯಾಗಿದ್ದು ದುರಂತವೇ ಸರಿ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.